ಏನು ಗತಿ ಸಾಯದೇನು ಬರೋಕ್ಕೆ ಹೇಳ್ಕೊಂಡೆ. ಏನು ಪೂರಿತ್ ಬಂದು ನೋಡ್ದಳು ಗಲಾಟೆನೇ ಹಾರಿಸ್ಬೇಕು ಎಂಥದೇನು ಆಗಲಿ. ಅದೇ ಅಂಥದಾರು ಹೇಳ್ಕೊಂಡ್ಲಿ, ಅದು ಹೇಳ್ತದೆ ಅಂತ ಪೂರ್ತಿ ಹಾಗೆ ಕುಣಿಯೋಕ್ಕಾಗಲ್ಲ. ಎಂಥದಾರಾಗಲಿ ದಿನ ಬೆಳಗಾದರೆ ವಿಚಾರಿಸ್ತಾ ಇದ್ರಂತೆ ಹೀಗೆ ಅಂತ ಗೊತ್ತಾದಕ್ಕೂ ಬಂದರಲ್ಲ ಅಲ್ಲಿಂದ. ಅದಕ್ಕೊಂದು ಇದು ಮಾಡ್ಬೇಕಲ್ಲ. ನಮ್ಮದು ಅಂದರೆ ಹಾಗೆ ಮತ್ತು ಏನು ಒಂದು ಕೆಟ್ಟಗಳಿಗೆ ಬಾರ್ದಿದ್ದು ಹಾಗೆ ಆಗಿ ಹೋಯ್ತು. ಹಂಗಂತ ಅದನ್ನೇ ಒಂದು ಮುಂದುವರ್ಸ್ಕೊಂಡು ಹೋಗ್ಕತ್ತದನ್ನು. ನಮ್ಮನೇಲಿ ಇವರಿಗೂ ಗೊತ್ತಾಗ್ತದೆ. ಹಿಂಗೆ ಹೇಳಿದ್ರೆ ಪುರೋಹಿತನ ಹಿಡಿಯೋದೇ ಕಷ್ಟ. ಸುಮ್ಮನೆ ಇದ್ದು ಬಿಡು ಬಾಯಿ ಮುಚ್ಕೊಂಡು ಅನ್ನಬೇಕು. ಪೂರ್ವಿತ್ನಾರು ಎಂತಾರ ಇದು ಮಾಡ್ಬೋದು. ಸುರೀತಿ ಏನು ಹೇಳ್ತದೆ ಏನೋ ಪಾಪ, ನಂಗೆ ಗೊತ್ತಿಲ್ಲದಂಗೆ ಹೀಗೆಲ್ಲ ಮಾಡಿದ್ರು ಅಂದರೆ ಅದು ಹೆಂಗಿದ್ರು ಈಗ ಅಮ್ಮ ನನ್ನ ಮನೆಯಿಂದ ಕಳ್ಸೋಕೆ ಒಂದು ದಾರಿ ಹುಡುಕ್ತಾ ಇದೆ ಅಂತಲೇ ಅಂದ್ಕೋತದೆ. ಅಂದ್ಕೊಂಡ್ಲೆ ಸತ್ಯ ಮತ್ತೆ ನೋಡೋಕೆ ಮೇಲೆ ಭಗವಂತ ಒಬ್ಬ ಅದಾನೆ. ವಾಗೀಶಣ್ಣ, ನನ್ನ ಕೈಲಾಗಿದ್ದು ನಾನು ಮಾಡಿನೆ. ಈಗ ಅತ್ತೆ ಏನು ಹೇಳಲ್ಲ. ಆ ಅತ್ತೆಗೆ ಹೇಳ್ಬೇಕಂದ್ರೆ ಸ್ವಲ್ಪ ಖುಷಿನೇ ಆಯ್ತು ನೀವು ಹಿಂಗೆ ಬಂದಿರಿ ಅಂತ ಹೇಳಿದ್ದು ಕೇಳಿ. ನಮ್ಮ ಪೂರ್ವಿತ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ, ಅತ್ತಿಗೇನು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಏನು ಹೇಳಿದ್ರೂ ನೀವು ಸುಧಾರಿಸ್ಕೊಬೇಕು ಮಾತ್ರ. ಇಲ್ಲದೆ ಹೋದ ಸೀನ್ ಮಾತ್ರ ಕ್ರಿಯೇಟ್ ಮಾಡಬೇಡಿ. ಇಲ್ಲಿ ಹೇಳೀನಿ, ಕೊನೆಗೆ ಎಲ್ಲ ಅಪವಾದ ನನ್ನ ತಲೆ ಮೇಲೆ ಬರ್ತದೆ. ಇಲ್ಲ ಮಾರಯ್ಯ, ನಾನು ಹಂಗೆ ಎಂತ ಮಾಡಲ್ಲ. ನೀವು ನೋಡ್ತೀರೋ ಹಂಗಾರೆ ನಾನು ಸರಿತನ ಹತ್ರ ಮಾತಾಡಿದ್ರೆ ಅದೆಲ್ಲ ಸರಿ ಆಗ್ತದೆ, ನಂಗೆ ಗೊತ್ತು. ಈಗ ನಿನ್ನ ಹೆಂಡ್ತಿನೊಂದು ಮಾತಾಡ್ತಾ ಇದ್ದಂಗೆ ನೋಡ್ಕ, ಸಾಕಷ್ಟು ಸಾಕು. ಊರೇ ಏನಾರು ತಪ್ಪ ಥರ ಮಾತಾಡಿದಾಗ ನಾವು ಒಂಚೂರು ಸಿಟ್ಟು ಬರೋದು. ಪೂರ್ವಿತ ಇಲ್ಲ. ಈಗ ಮಾವ ಮತ್ತು ಪೂರ್ವಿತ ಕಾಫಿ ಕೊಟ್ಕೊಂಬರಕ್ಕೆ ಹೋಗ್ಯಾರೆ. ಅವ್ರು ಬರೋರೊಳಗೆ ನೀವು ಮಾತಾಡಿ ಪೂರೈಸ್ಕೊಳ್ಳಿ. ಅತ್ತೆ, ವಾಗೇಶಣ್ಣ ಬಂದರು. ಬಂದ್ರಾನ? ಅತ್ತೆ ಆರಾಮಿದ್ದೆ. ರಾಕೇಶ ಹೇಳ್ದ, ಮತ್ತು ನನಗೆ ತಡ್ಕೊಳೋಕ್ಕೆ ಆಗಲ್ಲ, ಅದಕ್ಕೆ ಬಂದಿದ್ದೆ. ನಾನು ಆವಾಗಲೇ ಬಂದಿದ್ದೆ, ಅಲ್ಲಿ ಆಸ್ಪತ್ರೆ ಎದುರುಗಡೆ ನಿಂತಿದ್ದೆ. ರಾಕೇಶ್ನೇ ಹೇಳಿದ್ದ ಒಳಗೆ ಬರೋದು ಬೇಡ ಅಂತ, ಅದಕ್ಕೆ ನಿಂತಿದ್ದೆ. ಸರಿತಾ ಹೆಂಗದಾಳೆ ಈಗ? ಆರಾಮ, ಎಂತ ಸುಡುಗಾಡ ಆರಾಮಾಗಿರೋದನ್ನ ದೇವರು ನಮ್ಮ ಹಣೆಯಲ್ಲಿ ಬರೀಲೇ ಇಲ್ಲ. ಹೆಣ್ಮಕ್ಳು ಮದುವೆ ಮಾಡೋ ತನಕ ಒಂದೇನು ನೋಡೋದು ನಾವು ಖುಷಿಯಾಗಿದ್ದನ್ನ ಅದೇ ಕೊನೆಯಾಗಿ ಹೋಯ್ತು. ಆಮೇಲೆ ಹೆಂಗೋ ಇದೆ ಆಗ್ಯದಲ್ಲ, ಹಣೆ ಬರಯ್ಯ ಅಂತ ಆರಾಮಿದ್ದೀವಿ ಅಂತ ಹೆಂಗೆ ಹೇಳ. ಸರಿತನ ಒಳಗೆ ಇದಕ್ಕೆ ಅಂತ ಕರ್ಕೊಂಡು ಹೋಗ್ಯಾರ. ಈಗ ಆತ ಆಗಲೇ ಗೊತ್ತಿಲ್ಲ ಎಂಥವ ಎಲ್ಲ ಸುಮಾರೆಲ್ಲ ಟೇಸ್ಟ್ ಆಗ್ಬೇಕಂತೆ ಮಾಡ್ತಾ ಇದಾರೆ. ಎಂತ ಮಾಡ್ತಾರೆ ನಮಗೆ ಅಂತ ಅದು ಗೊತ್ತಾಗ್ತದನ. ಏನು ಬಂದುಬಿಡ್ತೇನೋ ಅದಕ್ಕೆ. ಒಂದು ಗಳಿಗೆ ಕೂರ್ದೇನಿಲ್ಲದೆ ಕೆಲಸ ಮಾಡಿ ಹೊಟ್ಟೆಗೆ ತಿಂತಿತ್ತು ಬಿಡ್ತಿತ್ತು, ಯಾರು ಹೇಳ್ದಾರಿಲ್ಲ ಕೇಳ್ದಾರಿಲ್ಲ. ಹಾಗಾಗಿ ಹಿಂಗಿದ್ದೊಂದು ಕಾಯಿಲೆ ತಂದಿಟ್ಕೊಂಡು ಕೇಳಬಾರ್ದು ಮಾತೆಲ್ಲ ಕೇಳಿಬಿಡ್ತು ಪಾಪ. ಏನೋ ಮಾಡಿದ್ರೆ ಥರ ಮನೋರೋಗನೇ ಹೇಳ್ದಂಗೆ ಆಗ್ಯದ. ಎಂಥದ್ದು ಅದಕ್ಕೆ ಆಗಿದ್ದೆಲ್ಲ ಹೋಗ್ಯದಲ್ಲ. ಒಂದು ಸತಿ ಅವತ್ತೇ ನಾನು ಆಸ್ಪತ್ರೆಗೆ ಬಂದು ನಾವು ಹೇಳಿನಿ, ನನಗೆ ಗೊತ್ತಾಗದೆ ಅದು ಹಂಗಾಗಿದ್ದು, ಇನ್ಯಾವತ್ತೂ ಆ ಥರ ಆಗಲ್ಲ ಅಂತ ಹೇಳಿದ್ನೇ ಹೇಳ್ತಾ ಇದ್ದರೆ ಎಂತ ಮಾಡೋಕ್ಕಾಗ್ತದೆ. ನನಗೆ ಸ್ವಲ್ಪ ಸರಿತನ ಹತ್ರ ಮಾತಾಡ್ಬೋದಾ? ಅವಳ ಹತ್ರನೇ ಮಾತಾಡಬೇಕಿತ್ತು ಒಂಚೂರು. ಮಾತಾಡಿದ್ರೆ ಮಾತಾಡ್ಬೋದು, ನಾನು ಯಾರು ಅದಕ್ಕೆ ಅಡ್ಡು ಕೂತ್ಕೊಳಕ್ಕೆ? ಏನೋ ಡಾಕ್ಟ್ರು ಅನ್ಬೇಕಲ್ಲ, ಅಲ್ಲೇ ಎಲ್ಲ ಕರ್ಕೊಂಡೋಗ್ಯಾರ, ನೀವೆಲ್ಲ ಇಲ್ಲೇ ಕೂತೀರಿ ಅಂತ ಹೇಳ್ಯಾರೆ. ಈಗ ಮಧ್ಯದಲ್ಲಿ ಹೋದರೆ ಎಂತ ಹೇಳ್ತಾರ ನಂಗೆ ಗೊತ್ತಿಲ್ಲಪ್ಪ. ಇವ್ರಿಗೆ ರಾಕೇಶಿಗೆ ಗೊತ್ತು ಏನು ಎತ್ತ ಅಂತ. ನಾವು ತಳ್ಳಗೆ ಬಂದು ಕೂತಿದ್ದುಂದೆ ಏನೋ ಒಬ್ಬಳು ಮಗಳಿಗಾರು ಒಂದು ಒಳ್ಳೆ ಗಂಡ ಅಂತ ಸಿಕ್ಕಿದ್ದಕ್ಕೆ ನಮಗೊಂದು ಆಸ್ಕಾರ ಆದಂಗೆ ಆಯ್ತು. ನಾನು ಹಣೆ ಬರೋಕ್ಕಂತೂ ಹೋಟೆಲ್ ಗಂಡು ಮಕ್ಕಳು ಹುಟ್ಲ ಮಗನ ಜಾಗದಲ್ಲೇ ನಿತ್ತೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಬದುಕಿಂಡು ನಾವು ಗಂಡ ಹೆಂಡ್ತಿ. ಅತ್ತೆ, ಆ ಮಾತೆಲ್ಲ ಯಾಕೆ? ಈಗ ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಅದನ್ನೇ ಮಾಡ್ತಿದ್ರು ಬಿಡಿ. ಬೇರೆ ಏನಾರು ನೋಡೋಣ. ಅತ್ತಿಗೇನೀಗ ಸ್ವಲ್ಪ ಹೊತ್ತು ಮಾತಾಡೋಕ್ಕೆ ಬಿಡ್ತಾರಾ? ಈಗ ಪೂರ್ವಿತ ಬರೋದ್ರೊಳಗೆ ವಾಗೇಶಣ್ಣ ಒಂಚೂರು ಮಾತಾಡ್ಕೊಂಡಿದ್ರೆ ಆತಿತ್ತು. ಅವರು ಬಂದ ಮೇಲೆ ಇನ್ನೇನು ಅಂತಾರೇನ? ಅಲ್ಲ, ಅದೇ ಹೇಳ್ತಿದ್ದೀನಲ್ಲ, ಮಾತಾಡಿದ್ರೆ ಮಾತಾಡಲಿ, ನಾನೇನು ಬೇಡ ಅನ್ನಲ್ಲ. ಡಾಕ್ಟ್ರು ಬಿಡ್ಬೇಕಲ್ಲ. ಈಗ ಒಂಥರ ಹುಷಾರಿಲ್ಲದ ಮನಸ್ಥಿತಿ ಎಂತ ಅದೇ ಅದ್ರ ಹತ್ರ ಮಾತಾಡೋಕ್ಕೆ. ಮಾತಾಡಿದ್ರೆ ಒಂದೇ ಬಿಟ್ಟರೆ ಒಂದೇ ಅನ್ನಂಗೆ ಆಗ್ಯದೆ.
ಅಲ್ಲ, ಅದು ಮತ್ತೇನಲ್ಲ, ನನ್ನ ತಮ್ಮ ಸಚಿನ್ ಫೋನ್ ಮಾಡಿದ್ದ. ಆ, ಸೀದಾ ಬೆಂಗಳೂರಿಗೆ ಕರ್ಕೊಂಬಂದುಬಿಡಿ, ಏನೇನು ಟ್ರೀಟ್ಮೆಂಟು ಎಲ್ಲ ಕೊಡಿಸಿ ನಮ್ಮನೆಯಲ್ಲೇ ಸ್ವಲ್ಪ ದಿವಸ ಬಿಟ್ಕೊತೀನಿ ನಾನು, ಆಮೇಲೆ ಪೂರ್ತಿ ಆರಾಮಾದಮೇಲೆ ಮನೆಗೆ ಕರ್ಕೊಂಡು ಹೋಗ್ಬೋದು, ಇಲ್ಲಿಗೆ ಕರ್ಕೊಬನ್ನಿ ಅಂತ ಹೇಳೇನೆ. ಹಾಗಾಗಿ ಈಗ ಸರಿತನ ಹತ್ರ ಕೇಳಿದ್ರೆ ಈಗ ಅವಳು ಏನು ಹೇಳ್ತಾಳೆ, ಬೆಂಗಳೂರಿಗೆ ಬರೋಕ್ಕೆ ಒಪ್ತಾಳೆ ಎಂಥದ್ದು, ಹಂಗೇನಾದ್ರು ಇದು ಮಾಡಿದ್ರೆ ನಾ ಸಚಿನಿಗೆ ಫೋನ್ ಮಾಡಿ ಹೇಳಬೇಕು ಬರ್ತೀವಿ ಅಂತ. ಅದಕ್ಕೆ ಒಂಚೂರು ಸರಿತನ ಹತ್ರ ಮಾತಾಡೋಣ ಅಂತ. ಅಲ್ಲ, ಈಗ ಇಲ್ಲಿ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಇದು ಮಾಡಾಗಿದೆ, ದುಡ್ಡು ಏನು ಸ್ವಲ್ಪ ಏನು ಇದಾಗಲ್ಲ, ಮಾತಿಲಿಂದ ಬಿಟ್ಟು ಮತ್ತೊಂದು ಕಡೆ ಕರ್ಕೊಂಡು ಹೋಗೋದಂದ್ರೆ ಸುಮ್ಮನೆ ಎಂತಕ್ಕೆ ದೊಡ್ಡ ದಂಡ ಒಂದಾತು. ಈ ನಾಡಿಂದ ಆ ನಾಡಿಗೆ ಹೋಗೋದಂದ್ರೆ ಏನು ಹುಡುಗಾಟ್ಯ? ಮೊದಲೇ ಸುಸ್ತಾಗಿದೆ ಸ್ವಲ್ಪ, ಎಂಥದಪ್ಪ ಇನ್ನು ಅದನ್ನೇ ಕೇಳಬೇಕು. ನಂಗೆ ಅದ್ರ ಬಗ್ಗೆ ಅಂತ ಗೊತ್ತಾಗಲ್ಲ. ಕೇಳೋಕೆ ಈಗ ಅದನ್ನು ಮಾತಾಡೋಕ್ಕೆ ಬಿಡ್ತಾರೋ ಇಲ್ಲ ಅದು ಗೊತ್ತಿಲ್ಲ. ಎಂತ ಮಾಡೋದೇನಪ್ಪ. ನಾನೊಂದು ಕೆಲಸ ಮಾಡ್ತೀನಿ ಅತ್ತೆ, ಡಾಕ್ಟ್ರ್ ಹತ್ರ ಹೋಗಿ ಮಾತಾಡ್ಬೋದಾ ಪೇಷಂಟ್ ಹತ್ರ ಅಂತ ಒಂಚೂರು ಕೇಳ್ಕೊಂಬರ್ತೀನಿ. ಹ್ಞೂ ಮಾತಾಡಿ ಅನ್ನೋದಾದರೆ ವಾಗೇಶಣ್ಣ ಹೋಗಿ ಮಾತಾಡಲಿ. ಹಾಗೆ ಮಾಡಿ. ಅಲ್ಲ ರಾಕೇಶ, ಹಾಗೆ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತಲೂ ಒಂಚೂರು ಹೇಳಿ ಬಂದುಬಿಡ್ತೀಯಾ? ಹಾಂ ನೋಡೋಣ ಏನು ಹೇಳ್ತಾರೆ ನೋಡೋಣ. ಹಂಗೆ ಅವ್ರು ಭಾಳ ಉಲ್ಟಾ ಸೀದಾ ಮಾತಾಡಿದ್ರೆ ನಾನು ಸಚಿನ್ ಹತ್ರ ಫೋನ್ ಮಾಡಿಸ್ತೀನಿ. ಅಲ್ಲಿ ಅವ್ನು ಯಾರು ದೊಡ್ಡ ವ್ಯಕ್ತಿನೇ ಹಿಡಿದು ಫೋನ್ ಮಾಡಿಸ್ತಾನೆ, ಆಮೇಲೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋದ್ರೆ ಸೈ. ಈಗ ನಿನ್ನ ಹತ್ರ ಎಂತ ಹೇಳ್ತಾರೆ ಒಂಚೂರು ಕೇಳ್ಕಿ ಬಾ. ಹಾಂ ವಾಗೀಶಣ್ಣ ಎಲ್ಲ ಕೇಳ್ಕೊಂಬರ್ತೀನಿ. ಅಲ್ಲ, ಕಡೆಗೆ ಇಲ್ಲಿ ಎಂಥದ ಒಂದು ಆತ ಇತ್ತು, ಬೆಂಗಳೂರಿಗೆ ಕರ್ಕೊಂಡು ಹೋಗ್ಕೊಂಡು ಈಗ ಒಂದು ಸತಿ ಇಲ್ಲೇ ಪೇಟೆಯಲ್ಲಿ ನಡುದಾರಿಲಿ ಬಿಟ್ಟು ಹೋದಂಗೆ ಕಡೆಗೆ ಅಲ್ಲೇ ಬಿಟ್ಟು ಹೋದ್ರೆ ನಾವು ಯಾರಿಗೆ ಹೇಳೋದು? ಎಲ್ಲರೂ ಒಂಚೂರು ಹತ್ರ ಮುಟ್ಟ ಆದಂಗೆ ಆತಿತ್ತು, ನಾವು ಇದು ಮಾಡ್ತೀವಿ. ನಮ್ಗೆ ಯಾರಿಗೂ ಬೆಂಗಳೂರಿಗೆ ಯಾರು ಬಂದು ಗೊತ್ತಿಲ್ಲ, ಹೋಗೋ ಗೊತ್ತಿಲ್ಲ, ಕಾಣೋ ದೇಶಕ್ಕೆ ಹೋಗ್ಕೊಂಡು ಎಂತ ಮಾಡೋದಲ್ಲಿ? ಹಾಗೇನೂ ಆಗಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ. ನೀವು ಯಾರು ಬರೋದೇ ಬೇಡ, ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸಚಿನ್ ಇರ್ತಾನೆ, ಸಚಿನನ ಹೆಂಡತಿ ಇರ್ತದೆ, ಅವನೇ ಹೇಳೇನೆ. ಅಲ್ಲ ಹಂಗಂಥೇಳಿ ಮತ್ತೆ ಒಬ್ಬಳನ್ನೇ ಕರ್ಕೊಂಡು ಹೋಗೋಕ್ಕೆ ಇದು ಮಾಡ್ತೀರಿ ಅಂತ ಆ ಥರ ತಿಳ್ಕೊಳೋದು ಬೇಡ. ನೀವು ಬೇಕಾದ್ರೆ ಜೊತೆಗೆ ಬರೋದಾರು ಬನ್ನಿ, ನಾ ಅದನ್ನು ಏನು ಬೇಡ ಅನ್ನಲ್ಲ. ಅಲ್ಲಿ ಕರ್ಕೊಂಡೋಗಿ ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಆ ಥರ ಮಾತ್ರ ಹೇಳಬೇಡಿ. ಏನಿಲ್ಲ, ಅವಳಿಗೆ ಫುಲ್ಲು ಟ್ರೀಟ್ಮೆಂಟ್ ಕೊಡಿಸಿ ಸಚಿನವ್ರ ಮನೆಯಲ್ಲಿ ಸ್ವಲ್ಪ ದಿವಸ ಇದ್ದು ಆಮೇಲೆ ಮಾತ್ರ ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಯಾರು ಬೇಡ ಅಂತ ಹೇಳಬೇಡಿ. ಏನೋ ಅದನ್ನೆಲ್ಲ ನಾವು ತೀರ್ಮಾನ ಮಾಡೋಕ್ಕಾಗಲ್ಲಪ್ಪ. ಅದು ಅದರ ಮನಸ್ಸಲ್ಲಿ ಏನು ಅನ್ನಿಸ್ತದೆ ಅದನ್ನೇ ಮಾಡೋದು. ನಾನು ಅದನ್ನು ಒತ್ತಂಕೇನೂ ಮಾಡಲ್ಲ ನೀವು ಹೋಗು ಅಂತ. ಅನುಭವಿಸೋದಿಲ್ಲ ಇಷ್ಟು ದಿವಸ, ಇನ್ನು ಏನಾರು ಸರಿ ಆಗೋದೇನೋ ಅನ್ನೋ ನಂಬಿಕೆ ಅದಕ್ಕೆ ಬಂದರೆ ಅದು ಬರ್ತದೆ. ಅದು ಬಂದರೆ ನೀವು ಕರ್ಕೊಂಡು ಹೋಗ್ಬೋದು, ನಾ ಏನು ಬೇಡ ಅನ್ನಲ್ಲ. ಯಾವುದಕ್ಕೂ ಸರಿ ತಿನ್ಕೆ ಹೇಳ್ತೀಬೇಕಷ್ಟೇ. ವಾಗೀಶಣ್ಣ ಬನ್ನಿ, ಸ್ವಲ್ಪ ಇನ್ನೂ 10 ನಿಮಿಷ ಅಂತೆ, ಆಮೇಲೆ ಮತ್ತೊಂದು ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರಂತೆ. ಬನ್ನಿ ಬೇಗ, ಅದಕ್ಕೆ ಹತ್ರ ಮಾತಾಡ್ಬೋದು. ಬಂದೆ ನೋಡಿ. ಅಲ್ಲ ಎಂತ ಮಾಡ್ರ, ಇನ್ನಾರು ಎಲ್ಲ ಸರಿ ಆಬೇದ? ಕೆಟ್ಟದಾಗದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಏನಪ್ಪ ಏನು ಒಳ್ಳೇದಾಗ್ತದೆ ಯಾರಿಗೆ ಅಂತ ಆಗಿದ್ರೆ ನನ್ನ ಮಗಳಿಗೊಂದು ಒಳ್ಳೆ ಜೀವನ ಸಿಕ್ಕಿದ್ರೆ ಸಾಕು. ಒಂಥರ ನರ್ವಾಗಿ ಮಾತಾಡೋದು ನೋಡಿದ್ರೆ ಗೊತ್ತಾಗಿದೆ, ಜಗಡಿಗೆ ಮಾಡಿದ ತಪ್ಪು ಅನ್ನೋದು ಗೊತ್ತಾಗಿದೆ. ತಪ್ಪನ್ನು ತಿದ್ಕೊಂಡು ಹೋದರೂ ಸಾಕಿತ್ತು. ಏನೆಲ್ಲ ಬೈತೀರಿ ತಾಯಿ, ಹಂಗೆ ಮಾಡ್ತದೆ ಹಿಂಗೆ ಮಾಡ್ತದೆ ಅಂತ ಎಲ್ಲ ಅವ್ರವ್ರ ಬುಡಕ್ಕೆ ಬಂದಾಗ ಗೊತ್ತಾಗ್ತದ್ರಿ. ಬೈಯೋಕ್ಕೆ ಸುಲಭ, ಎಂತಕ್ಕೆ ಹಂಗೆ ಮಾಡ್ತೀರಿ ಅಂತ. ಮಗಳು ಇತ್ತು ಹೋಗದೆ ಮನೇಲಿ ಕಣ್ಣೀರು ಹಾಕ್ತಾ ಕುತ್ಕೊಂಡಿರ್ತದಲ್ಲ, ಆ ಹೊಟ್ಟೆ ಸಂಕಟ ಏನು ಅಂತ ಅನುಭವಿಸ್ತಾರಿಗೆ ಮಾತ್ರ ಗೊತ್ತು. ಎಲ್ಲರೂ ಅಂತ ಅದೇ ಮನೇಲಿ ಅದಕ್ಕೇನಾರು ಸಂತೋಷದಲ್ಲಿ ಬಾಳ್ಮೆ ಮಾಡೋದೇ ಅದ್ರ ಹಣೆಯಲ್ಲಿ ಬರೆದಿದ್ದಿದ್ರೆ ಹೋಗಲಿ, ಒಳ್ಳೆ ಗಾನಾಗಿರಲಿ, ನೋಡೋಣ ಇನ್ನಾರು ಎಲ್ಲ ಸಮ ಆಗಿದ್ರೆ. ಅಮ್ಮ ಇಲ್ಲೇ ನಿಂತ್ಕೊಂಡಿದ್ದೇನೆ. ರಾಕೇಶ್ ಎಲ್ಲಿ ಹೋದ್ರು? ಅವರ ಸರಿತನ ಹತ್ರ ಒಂಚೂರು ಇದನ್ನು ಕರ್ಕೊಂಡೋಗಿ ಮಾತಾಡ್ಸ್ಕೊ ಬರ್ತೀನಿ ಅಂತ, ಸರಿತನ ಮಾತಾಡ್ಸ್ಕೊ ಬರ್ತೀನಿ ಅಂತ ಹೋದ್ರು. ಎಂತಕ್ಕೆ ಹಂಗೆ ತಡಬರ್ಸ್ತಿದ್ಯಲ್ಲ, ಎಂತಕ್ಕೆ ಮಾತಾಡೋಕ್ಕೆ? ಯಾರು ಬಂದಾರೆ? ಯಾರನ್ನು ಕರ್ಕೊಂಡೋಗ್ಯಾರೆ?